ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ವಚನ ಚಿಂತನ ಸಂಚಿಕೆಯಲ್ಲಿ ಪಾಲ್ಗೊಂಡ ಸಕಲ ಶರಣ ಶರಣೀಯರಿಗೆ ನಮಸ್ಕರಿಸುತ್ತಾ, ವಿಷಯ ವಚನಗಳು ಬಹುಶಃ ತಮಗೆಲ್ಲರಿಗೂ ವಿಶೇಷ ಅನಿಸಬಹುದು. ಈಗಾಗಲೇ ಸಾಕಷ್ಟು ಚಿಂತನೆ ಆಗಿದ್ದಾವೆ. ಆದರೆ ಆ ವಿಷಯವನ್ನು ಆಯ್ದುಕೊಳ್ಳೋಕ್ಕೆ ಕಾರಣ ಏನಂದರೆ, ದಿನಾಂಕ 17ರಂದು ಬಿಜಾಪುರದಲ್ಲಿ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಇತ್ತು. ವಚನಗಳಲ್ಲಿ ಸಕಾರಾತ್ಮಕತೆ ವಿಷಯ ಕುರಿತು. ಆ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಸುಜಾತ ಅಕ್ಕ ಅವರು ಆಗಮಿಸಿದ್ದರು. ಅದೇ ವಿಷಯ ಕುರಿತು ಮಾತಾಡ್ರಿ ಅಂತ ಹೇಳಿದರು. ನಾನು ವಚನಗಳಲ್ಲಿ ಸಕಾರಾತ್ಮಕತೆ ಡೈರೆಕ್ಟ್ ಸ್ಟಾರ್ಟ್ ಮಾಡಲಿ ಅಥವಾ ವಚನಗಳ ಬಗ್ಗೆ ಒಂದಿಷ್ಟು ವಚನಗಳಂದ್ರೆ ಏನು, ಅದರ ಮಹತ್ವ ಏನು, ಆ ಕುರಿತು ಮೊದಲೇನು ಒಂದಿಷ್ಟು ಹೇಳೇನಂತ ಅಕ್ಕವರಿಗೆ ಕೇಳಿದಾಗ, ಅದನ್ನು ಒಂದಿಷ್ಟು ಹೇಳ್ರಿ, ವಚನಗಳ ಬಗ್ಗೆ ಹೇಳ್ರಿ, ಆನಂತರ ಸಕಾರಾತ್ಮಕತೆ ಕುರಿತು ಟೈಮ್ ಸಿಕ್ಕರೆ ಹೇಳ್ರಿ, ಇಲ್ಲಾರ ಮರುದಿನ ಮಾಡಿರಿ ಅಂತಂದರು. ಅದಕ್ಕಾಗಿ ವಚನಗಳಂದ್ರೆ ಏನು, ಅದರದ ಮಹತ್ವ ಏನು, ಆ ಕುರಿತು ಶರಣರ ವಚನಗಳೇನು ಅನ್ನೋದು ಒಂದಿಷ್ಟು ಚರ್ಚೆ ಮಾಡೋಣ. ಇತಿಹಾಸದ ಪುಟಗಳನ್ನು ನೋಡಿದಾಗ ಅನೇಕ ಕ್ರಾಂತಿಗಳೇ ನಡೆದು ಹೋಗಿದ್ದವು ಕಂಡುಬರುತ್ತದೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಅನೇಕ ರಕ್ತಕ್ರಾಂತಿಗಳೇ ಆಗಿದ್ದಾವೆ. ಆದರೆ ಶರಣರದು 12ನೇ ಶತಮಾನದಲ್ಲಿ ನಡೆದ ಶರಣರದು ವೈಚಾರಿಕ ಕ್ರಾಂತಿ. ವಿಚಾರದಿಂದಲೇ ಮಾತ್ರ ಸಮಾಜದ ಬದಲಾವಣೆ ಎಂಬುದನ್ನು ಮನಗಂಡ ಶರಣರು ವಿಚಾರಗಳನ್ನು, ಅನುಭವಗಳನ್ನು ವಚನದ ಮೂಲಕ ನಮಗೆ ಕೊಟ್ಟರು. ಏಕೆಂದರೆ ಅವರು ಯಾವುದನ್ನು ಸ್ಟ್ರೈಕ್ ಮಾಡಲಿಕ್ಕೆ ನಿಂದಿರಲಿಲ್ಲ. ಉದಾಹರಣೆಗೆ ಮೇಲ್ವರ್ಗದವರು ದೇವಾಲಯದ ಎಂಟ್ರಿ ಏನದಲ್ಲ, ಪ್ರವೇಶವನ್ನು ಕೆಳವರ್ಗದವರಿಗೆ ನಿಷೇಧಿಸಿದಾಗ ಬಸವಣ್ಣನವರು ಸ್ಟ್ರೈಕ್ ಮಾಡಲಿಲ್ಲ. ಬೇಡ, ಅವರು ದೇವಾಲಯ ಪ್ರವೇಶವನ್ನು ನಿರಾಕರಿಸಿದ್ರೆ ನಾವು ದೇವಾಲಯ ಸಂಸ್ಕೃತಿಯನ್ನು ನಿರಾಕರಿಸೋಣ, ದೇಹವೇ ದೇವಾಲಯ ಅಂಥೇಳಿ ವಚನ ಮಾಡಿದರು. ಅಂದರೆ ಅವರು ಅಲ್ಲೇ ಯಾವುದೇ ವೈಚಾರಿಕ ಕ್ರಾಂತಿ, ಅವ್ರದ್ದು ವಿಚಾರದಿಂದಲೇ ಬದಲಾವಣೆ ತರಬೇಕಂತೇಳಿ ಅವರು ವೈಚಾರಿಕ ಕ್ರಾಂತಿಯನ್ನು ಮಾಡಿದರು. ಅಂಥ ಒಂದು ವಚನಗಳ ಬಗ್ಗೆ ನೋಡೋಣ. ಈ ವಚನಗಳಂದರೆ ಕೇವಲ ರಚನೆಗಳಲ್ಲ. ವಚನಗಳಂದರೆ ಕೇವಲ ರಚನೆಗಳಲ್ಲ. ನುಡಿ ಹೇಗೆ ಇದ್ದು, ನುಡಿ ಮಾತ್ರ ಕಲಾತ್ಮಕವಾಗಿದ್ದು, ನಡೆ ಹೇಗೆ ಇದ್ದರೆ ಅದು ರಚನೆ ಆಗುವುದು. ಆದರೆ ನುಡಿದಂತೆ ನಡೆದ ಆತ್ಮಸಾಕ್ಷಿಯ ವಾಣಿಯ ವಚನ. ವಚನಗಳು ಬರೀ ಮಾತುಗಳಲ್ಲ, ಅವು ಅನುಭಾವಿಗಳ ಅನುಭವದ ಅಂತರಂಗದ ನುಡಿಗಳು, ಅವು ಜ್ಞಾನದ ಕಲಶಗಳು. ಈ ವಚನಗಳ ಕುರಿತು ನಮ್ಮ ಶರಣ ಆದಯ್ಯನವರ ಒಂದು ವಚನ ನೋಡೋಣ. ಶರಣ ಆದಯ್ಯನವರ ಒಂದು ವಚನ: ಹಿಂದನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದನ ಕಥೆಯ ನಿಂದು ಹೇಳುವ ನಾಟಕವಲ್ಲ, ಬಂದ ಶಬ್ದವ ಸಂದಿಲ್ಲದಿರುವೆನೆಂಬ ಅಭ್ಯಾಸಿಯಲ್ಲ, ಚಂದ ವಿಚಂದ ಎಂಬ ಸಂದೇಹಿಯಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿಬೇರೆ. ಅಂದರೆ ವಚನಗಳು ಶರಣರ ಸ್ವಯಾನುಭಾವದ ನುಡಿಗಳು. ಏನು ಹೇಳ್ತಾರೆ ಇಲ್ಲಿ ವಚನದೊಳಗೆ? ಹಿಂದನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಹಿಂದನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ. ಅಂದರೆ ಭೂತಕಾಲದ ಕಥೆಯನ್ನು ಹೇಳುವಂಥ ಕಾವ್ಯವಲ್ಲ ಇದು ವಚನಗಳು. ಮುಂದನ ಕಥೆಯ ನಿಂದು ಹೇಳುವ ನಾಟಕವಲ್ಲ, ಭವಿಷ್ಯತ್ತಿನ ಬಗ್ಗೆ ಹೇಳುವ ನಾಟಕನೂ ಅಲ್ಲ. ಬಂದ ಶಬ್ದವ ಸಂದಿಲ್ಲದಿರುವೆನೆಂಬ ಅಭ್ಯಾಸಿಯಲ್ಲ. ಅಂದ್ರೆ ಏನು ಊಹಿಸಿ ಕಲ್ಪಿಸಿ ಬರೆದಂಥ ಕವನಗಳು ಅಲ್ಲಿವು. ಚಂದ ವಿಚಂದ ಎಂಬ ಸಂದೇಹಿ ಅಲ್ಲ. ಅಂದ್ರೆ ಗ್ರಾಮೆಟಿಕಲಿ ಕರೆಕ್ಟ್ ಆಗಿ ಬರಿಬೇಕಂತೂ ಏನು ಬರೀಲಿಕ್ಕೆ ಹೋಗಲಿಲ್ಲ ಅವರು. ಕಲಾತ್ಮಕ ಶಬ್ದಗಳ ಜೋಡಣೆಯನ್ನು ಮಾಡಲಿಕ್ಕೆ ಹೋಗಲಿಲ್ಲ.
ಬಸವಣ್ಣನವ್ರು ಹೇಳ್ತಲ್ಲ, ಆನು ಒಲಿದಂತೆ ಹಾಡುವೆ ಅಂಥೇಳಿ ಅವ್ರು ತಮಗೆ ಹೇಗೆ ಅನ್ನಿಸ್ತದೆ ಅದನ್ನು ನುಡಿದು ಬಿಟ್ಟರು. ಅದರ ಅನುಭವದ ಶಿಖರದಲ್ಲಿ ಉತ್ತುಂಗದ ಸ್ಥಿತಿಯೊಳಗಿದ್ದಾಗ ಹೇಳಿದರು ಅದನ್ನು. ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿ ಬೇರೆ. ಅವು ಸ್ವಯಾನುಭಾವದ ಪರಿ ಅಂತ ಇಲ್ಲೇ ನಮ್ಮ ಆದಯ್ಯನವರು ಹೇಳ್ತಾರೆ. ಆನಂತರ ಈ ವಚನಗಳ ಮಹತ್ವ ಏನು, ವಚನಗಳ ಬದುಕಿಗೆ ಯಾಕೆ ಬೇಕಾಗ್ತವ, ಜಡರ ದಾಸಿಮನೆಯವರು ಒಂದು ವಚನದ ಮೂಲಕ ಹೇಳ್ತಾರೆ ನೋಡಿ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾನ್ಬುದೆ, ಕಡೆಗೀಲು ಬಂಡಿಗಾದಾರ ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾನ ರಾಮನಾಥ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾನ್ಬುದೆ, ಬೆಲೆ ಬಾಳುವ ಎತ್ತುಗಳು, ನುರಿತ ರೈತ ಚಾಲಕನಿದ್ದರೂ ಎತ್ತಿನ ಬಂಡಿ ಸುಗಮವಾಗಿ ಸಾಗಬೇಕಾದರೆ ಬಂಡಿಗೆ ಕಡಗೀಲುಗಳ ಅವಶ್ಯಕತೆ ಇದೆ. ಹಾಗೆಯೇ ಬದುಕೆಂಬ ಬಂಡಿ ಸನ್ಮಾರ್ಗದತ್ತ ಸುಗಮವಾಗಿ ಸಾಗಬೇಕಾದರೆ ಶರಣರ ಅಂದರೆ ಮೃಡ ಶರಣರ ಅಂದರೆ ಶಿವಶರಣರ ನುಡಿಗಡನವೇ ಅಂದರೆ ವಚನಗಳೇ ಕಡಗೀಲು ಎಂದು ಜಡರ ದಾಸಿಮಯ್ಯನವರು ಇಲ್ಲೇ ಹೇಳ್ತಾರೆ. ಈ ಅಂದ್ರೆ ಬದುಕೆಂಬ ಬಂಡಿ ಸದಾ ಸನ್ಮಾರ್ಗದತ್ತ ಸಾಗಲಿಕ್ಕೆ ಈ ವಚನಗಳು ನಮಗೆ ಭಾಳ ಸಹಕಾರಿ ಆಗ್ತವೆ. ಅವು ನಮ್ಮ ಬಂಡಿಯನ್ನು ಆ ಕಡೆ ಈ ಕಡೆ ಮುಗ್ಗರಿಸಿ ಬೀಳದಂಗೆ ಎಚ್ಚರ ವಹಿಸುವಂತೆ ಮಾಡ್ತಾವೆ. ಈ ಬಸವಣ್ಣನವ್ರ ವಚನ ನೋಡಿ, ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ, ಈ ವಚನ ನಮಗೆ ಮೇಲಿಂದ ಮೇಲೆ ಎಚ್ಚರ ಮಾಡ್ತೈತಿ. ಹಂಗೆ ಮಾಡಬೇಡ, ಹಂಗೆ ಮಾಡಬೇಡ, ಮಾಡೋಕ್ಕೆ ಹೋದ್ರೆ ಹಂಗೆ ಮಾಡಬೇಡ ಅಂತ ಹೇಳ್ತದೆ. ಆ ಬದುಕೆಂಬ ಬಂಡಿ ಆ ಕಡೆ ಈ ಕಡೆ ಹಾದಿ ಬಿಡ್ಲಾರ್ದಂಗೆ ಅದು ವಚನಗಳು ನಮ್ಮನ್ನು ನೋಡ್ಕೋತಾವ ಅಂತ ಇಲ್ಲಿ ನಮ್ಮ ಜಡರ ದಾಸಿಮಯ್ಯನವ್ರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರೇ ಇನ್ನೊಂದು ವಚನ ಹೇಳ್ತಾರೆ. ಏನಂತಂದ್ರೆ, ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಡು ನುಡಿಯ ಒಂದರಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾನ ರಾಮನಾಥ. ಅಂದರೆ ನನಗೇನೂ ಬೇಕಾಗಿಲ್ಲ, ಆನೆ ಸಂಪತ್ತು ರಾಜ್ಯವನ್ನು ಕೊಟ್ಟರೂ ತಾನು ಸ್ವೀಕರಿಸಲಾರೆ. ಶರಣರ ಅನುಭವದ ನುಡಿಗಳನ್ನು ಒಂದು ಕ್ಷಣವಾದರೂ ಕೇಳುವ ಅವಕಾಶ ಕೊಟ್ಟರೆ ಸಾಕು. ಅಂಥ ಅವಕಾಶ ದೊರೆತರೆ ಪರಮಾತ್ಮ ದೊರೆತಷ್ಟು ಆನಂದವಾಗುತ್ತದೆ ಎಂದು ಜಡರ ದಾಸಿಮಯ್ಯನವರು ಆ ಪರಮಾತ್ಮನಿಗೆ ಹೇಳ್ತಾರೆ. ಅಂದ್ರೆ ಎಷ್ಟು ಅದರೊಳಗೆ ಇಂಪಾರ್ಟೆಂಟ್ ಅದಾವು ಶರಣರ ಸೂಡು ನುಡಿ. ಅದು ಆ ಪರಮಾತ್ಮ ಸಿಕ್ಕಷ್ಟು ನನಗೆ ಆನಂದ ಆಗ್ತೈತಿ ಅಂತ ಹೇಳ್ತಾರೆ ಇಲ್ಲಿ ಜಡರ ದಾಸಿಮಯ್ಯನವರು. ಇನ್ನು ಚನ್ನಬಸವಣ್ಣನವರ ವಚನಗಳನ್ನು ಕುರಿತು ಒಂದು ವಚನ ಹೇಳ್ತಾರೆ ನೋಡ್ರಿ. ಪಾತಾಳದ ಅಗ್ಗವನಿಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು. ಏನು ಹೇಳ್ತಾರೆ ಇಲ್ಲಿ ಶರಣರು? ಪಾತಾಳದ ಅಗ್ಗವಣಿಯನ್ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಪಾತಾಳದ ಅಗ್ಗವಣಿ ಅಂತಂದ್ರೆ ಒಂದು ಆಳವಾದ ಬಾವಿ. ಅಗ್ಗವಣಿ ಅಂದರೆ ಜಲ. ಆ ಪಾತಾಳ ಅಂದ್ರೆ ಭಾಳ ಆಳವಾದ ಒಂದು ಬಾವಿಯಲ್ಲಿ ಪವಿತ್ರವಾದ ಜಲ ಅದ. ಅದನ್ನು ತೆಗಿಬೇಕಾದ್ರೆ ಹಗ್ಗ ಗಡಗಡೆ ಅಥವಾ ಸೋಪಾನ ಬೇಕು. ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಹಗ್ಗರೆ ಬೇಕು, ಗಡಗಡಿ ಬೇಕು, ಇರಲಿಲ್ಲ ಅಂದ್ರೆ ಮೆಟ್ಟಲಿಗಳು ಬೇಕು. ಈಗ ಪಂಪ್ಸೆಟ್ ಬಂದದ ಆ ಮಾತು ಬೇರೆ, ಮೊದಲಿದ್ದಿದ್ದಿಲ್ಲ ಅವಾಗ. ಗಡಗಡಿ ಅಥವಾ ಸ್ಟೆಪ್ಸ್ ಬೇಕಾಗ್ತಿದ್ದು. ಇದು ಉದಾಹರಣೆ ಕೊಟ್ಟರು. ಹೇಗೆ ನಾವು ಆಳವಾದ ಬಾವಿಯಲ್ಲಿರುವ ಒಂದು ಪವಿತ್ರವಾದ ಜಲವನ್ನು ತೆಗಿಬೇಕಾದ್ರೆ ನಮಗೆ ಹಗ್ಗ, ನೇಣು ಅಥವಾ ಸ್ಟೆಪ್ಸ್ ಬೇಕಲ್ಲ, ಹಾಗೆಯೇ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಈಗ ಹೆಂಗೆ ಆಳವಾದ ಬಾವಿಯಲ್ಲಿ ಪವಿತ್ರವಾದ ಜಲ ಅದಲ್ಲ, ಹಾಗೆ ನಮ್ಮ ಅಂತರಂಗದಲ್ಲಿ ಪರಮಾನಂದವೆಂಬ ಜಲ ಅದ. ಅದನ್ನು ಅನುಭವಿಸಬೇಕಾದ್ರೆ ಶರಣರು ಏನು ಕೊಟ್ರಂದ್ರೆ ಶಬ್ದ ಸೋಪಾನ ಅಂದ್ರೆ ವಚನಗಳೆಂಬ ಶಬ್ದ ಸೋಪಾನವನ್ನು ನಮಗೆ ಕಟ್ಟಿಕೊಟ್ರು. ಅವು ಏನು ಮಾಡ್ತಾವೆ? ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ದೇವಲೋಕಕ್ಕೆ ಅಂದ್ರೆ ಈ ಪರಮಾನಂದವನ್ನು ಅನುಭವಿಸಲಿಕ್ಕೆ ಅಥವಾ ದೈವತ್ವದ ಕಡೆಗೆ ನಮ್ಮನ್ನು ಒಯ್ತಾವ.
ಅಥವಾ ಒಯ್ಯುವಂಥ ಅವು ಸ್ಟೆಪ್ಸ್ ಆಗ್ಯಾವ. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ದಾರಿ, ಬಟ್ಟೆ ಅಂದ್ರೆ ದಾರಿ, ನಮ್ಮ ದೈವತ್ವದ ಕಡೆಗೆ ಸಾಮಾನ್ಯತ್ವದಿಂದ ನಮ್ಮನ್ನು ದೈವತ್ವದೊಡೆಗೆ ಕೊಂಡೊಯ್ಯುವಂಥ ವಚನ ಸೋಪಾನಗಳವು, ಶಬ್ದ ಸೋಪಾನಗಳು. ಎರಡನೇದು ಪಾರ್ಟ್ ಹೇಳ್ತಾರೆ, ಮರ್ತ್ಯರ ಮನದ ಮೈಲಿಗೆಯ ಕಡೆಯಲ್ಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು ಕೂಡಲ ಚೆನ್ನ ಸಂಗನ ಶರಣರು. ಇಲ್ಲೇ ಗೀತ ಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು ಕೂಡಲ ಚೆನ್ನ ಸಂಗನ ಶರಣರು. ಮರ್ತ್ಯರ ಮನದ ಮೈಲಿಗೆಯ ಕಡೆಯಲ್ಲೆಂದು ಅಂದರೆ ಈ ನಮ್ಮ ಅಂತರಂಗದಲ್ಲಿರುವ ಅಜ್ಞಾನವನ್ನು ಕಡಿಲಿಕ್ಕೆ ಗೀತ ಮಾತೆಂಬ, ಅವು ಹಾಡಲಿಕ್ಕೆ ಬರ್ತಾವ ಅಥವಾ ಹೃದಯದಿಂದ ಬಂದಂಥ ಮಾತು ಅನ್ಬೋದು ಅಥವಾ ಬೆಳಕಿನ ಮಾತುಗಳು, ಆ ಅಜ್ಞಾನ ಕಡಿಲಿಕ್ಕೆ ಜ್ಯೋತಿಯನ್ನು ಕೊಟ್ಟರು, ವಚನಗಳೆಂಬ ಜ್ಯೋತಿಯನ್ನು ನಮಗೆ ಕೊಟ್ಟರು. ಅಂದ್ರೆ ಈ ವಚನಗಳು ನಮ್ಮಲ್ಲಿ ಅಜ್ಞಾನವನ್ನು ತೆಗೆದುಹಾಕಿ ನಮ್ಮ ಅಂತರಂಗದಲ್ಲಿ ಅರಿವಿನ ಜ್ಯೋತಿಯನ್ನು ಬೆಳಗಿಸ್ತಾವ ಅಂತ ನಮ್ಮ ಚನ್ನಬಸವಣ್ಣನವರು ಹೇಳಿದರು. ಸೊ ಅಂಥ ಸಾಕಷ್ಟು ವಚನಗಳು ಇಲ್ಲಿ ಏನು ಒಂದು ಎರಡು ಪಾರ್ಟ್ ಮಾಡಿದರು. ವಚನಗಳಲ್ಲಿ ಸಾಮಾನ್ಯತ್ವದಿಂದ ನಮ್ಮನ್ನು ದೈವತ್ವದಡೆಗೆ ಕೊಂಡೊಯ್ಯುವ ಒಂದಿಷ್ಟು ವಚನಗಳದಾವೆ, ನಮ್ಮಲ್ಲಿ ಅಜ್ಞಾನವನ್ನು ತೆಗೆದು ಹಾಕುವಂಥ ವಚನಗಳದಾವೆ ಅಂತ ನಮ್ಮ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂಥ ವಚನಗಳನ್ನು ನಾವು ಮುಂದೆ ಆಮೇಲೆ ನೋಡುವ. ಸಾಮಾನ್ಯತ್ವದಿಂದ ದೈವತ್ವದ ಕೂಡ ಕೊಂಡೊಯ್ಯುವಂಥ ವಚನ ಯಾವುವು, ಆನಂತರ ನಮ್ಮಲ್ಲಿ ಅಜ್ಞಾನವನ್ನು ತೆಗೆದು ಹಾಕುವಂಥ ವಚನ ಯಾವುವು, ಇದು ಆನಂತರ ನೋಡುವ. ಇದು ಚನ್ನಬಸವಣ್ಣನವರ ವಚನ. ಹೀಗೆ ವಚನದ ಇಂಪಾರ್ಟೆನ್ಸ್ ಬಗ್ಗೆ ಇವರು ನಮ್ಮ ಶರಣರು ಹೇಳ್ತಾರೆ ಇಲ್ಲಿ. ಇನ್ನು ಈ ವಚನಗಳನ್ನು ಶರಣರು ಕಾಯಕದ ಪರಿಭಾಷೆಯಲ್ಲೇ ಬರೆದರು. ಅವರೇನು ಭಾಳ PhD ಮಾಡಿದ್ದಿಲ್ಲ, ಅವರೇನು ಡಿಗ್ರಿನೂ ಮಾಡಿಲ್ಲ. ಆದರೂ PhD ಇದ್ದವರಿಗೆ ನಿಲುಕಲಾರದಷ್ಟು ಚಂದ ವಚನಗಳನ್ನು ಅವರಿಗೆ ನಮಗೆ ಕೊಟ್ಟು ಹೋದರು. ಉದಾಹರಣೆಗೆ ಕಾಯಕ ಜೀವಿಗಳಾದ ಶರಣರು ತಮ್ಮ ಕಾಯಕದ ಅನುಭವವನ್ನು ಅನುಭವದ ಮಟ್ಟಕ್ಕೇರಿಸಿದರು. ಹದಮಣ್ಣಲ್ಲದೆ ಮಡಿಕೆಯಾಗಲಾರದು ಎಂದು ಕುಂಬಾರ ಗುಂಡಯ್ಯನವರ ಪುಣ್ಯಸ್ತ್ರೀ ಕೇತಲ ದೇವಿ ಹೇಳುತ್ತಾರೆ. ಮಡಿಕೆ ಮಾಡಲು ಮಣ್ಣನ್ನು ಸೋಸಬೇಕು, ನೀರಲ್ಲಿ ಕಲಸಿಟ್ಟು ತುಳಿದು ಹದ ಮಾಡಬೇಕು. ಕಾಯಕದ ಅನುಭವದ ಮೂಲಕ, ಇದು ಕಾಯಕದ ಅನುಭವ ಅವ್ರದ್ದು, ಯಾಕಂದ್ರೆ ಅವ್ರದ್ದು ಕುಂಬಾರವರು. ಕಾಯಕದ ಅನುಭವದ ಮೂಲಕ ಕೇತಲ ದೇವಿ ಅನುಭವದ ಮಾತುಗಳನ್ನು ಸೂಚಿಸುತ್ತಾರೆ. ಆ ಅನುಭವದ ಮಾತುಗಳೇ ವಚನಗಳು. ಪ್ರಕೃತಿದತ್ತವಾದ ಮನುಷ್ಯ ಸಂಸ್ಕಾರದ ಮೂಲಕ ಹದಗೊಂಡಾಗ ಅನುಭವ ತುಂಬಿದ ಘಟವಾಗುತ್ತಾನೆ. ಹೀಗೆ ಕಾಯಕ ಜೀವಿಗಳು ತಮ್ಮ ಕಾಯಕದ ಅನುಭವವನ್ನು ಅನುಭವದ ಮಟ್ಟಕ್ಕೇರಿಸಿ ವಚನ ರಚನೆ ಮಾಡಿದರು. ಅನುಭವದ ಮೂಲಕ ಮಾತ್ರ ಅನುಭವದ ಕಡೆಗೆ ಹೋಗಲು ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದರು. ಅನುಭವ ಪ್ರಮಾಣದ ವಚನ ಸಾಹಿತ್ಯ ಜಗತ್ತಿನಲ್ಲಿ ದುಡಿಯುವ ವರ್ಗದಿಂದ ರಚಿಸಲ್ಪಟ್ಟ ಮೊದಲ ತಾತ್ವಿಕ ಸಾಹಿತ್ಯವಾಗಿದೆ. ವಚನ ಸಾಹಿತ್ಯ ಮೆದುಳಿನ ಸಾಹಿತ್ಯವಲ್ಲ, ಹೃದಯದ ಸಾಹಿತ್ಯ, ಬುದ್ಧಿಯ ಸಾಹಿತ್ಯವಲ್ಲ, ಅನುಭವದ ಸಾಹಿತ್ಯ. ನಾ ಹೇಳಿದ್ದೇ ಸತ್ಯ ಎಂದು ಬರೆದ ಸಾಹಿತ್ಯವಲ್ಲ, ಆದರೆ ಅವರು ಬರೆದುದೆಲ್ಲವೂ ಸತ್ಯವಾಯಿತು. ಜನರನ್ನು ಒಪ್ಪಿಸಬೇಕೆಂದು ಬರೆದುದಲ್ಲ, ಆದರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ಸಾಹಿತ್ಯವಾಗಿದೆ. ಹೀಗೆ ಇದು ವಚನ ಸಾಹಿತ್ಯ ನಡೆದು ಬಂದ ದಾರಿ ಇದು. ಇನ್ನು ವಚನಗಳಲ್ಲಿ ಏನಿದೆ ಅಂತ ಯಾರಾದರೂ ಕೇಳಿದ್ರೆ ಅದರೊಳಗೆ ಏನಿಲ್ಲ ಅಂತ ಹೇಳ್ಬೋದು. ನಾವು ಎಲ್ಲ ಅದ ವಚನಗಳಲ್ಲಿ. ನಾವು ಶರಣರ ವಚನಗಳನ್ನು ನಾವು ಓದ್ತಾ ಹೋದಾಗ ಅಲ್ಲಿ ನಮಗೆ ಕಂಡು ಬರೋದು ಅನೇಕ ಮೌಲ್ಯಗಳು ಕಂಡು ಬರ್ತಾವೆ. ಉದಾಹರಣೆಗೆ ಸತ್ಯ, ಪ್ರಾಮಾಣಿಕತೆ, ಕಾಯಕ, ದಾಸೋಹ, ಸಮಾನತೆ, ಸಮನ್ವಯತೆ, ಸಮತೆ, ವೈಚಾರಿಕತೆ, ಸಕಾರಾತ್ಮಕತೆ, ಆಧ್ಯಾತ್ಮಿಕತೆ. ಹೀಗೆ ವಚನ ಸಾಹಿತ್ಯ ಮಾನವೀಯ ಮೌಲ್ಯಗಳ ಆಗರವೇ ಆಗಿದೆ. ಅಷ್ಟೇ ಅಲ್ಲದೆ ವಚನ ಸಾಹಿತ್ಯದಲ್ಲಿ ಜ್ಞಾನ, ವಿಜ್ಞಾನ, ತತ್ವಜ್ಞಾನ, ಮನೋವಿಜ್ಞಾನ, ಹೀಗೆ ಹಲವು ಜ್ಞಾನಗಳ ಅಲ್ಲಿ ಆತ್ಮಜ್ಞಾನ ಮುಂತಾದ ಜ್ಞಾನಗಳಿವೆ. ಮತ್ತು ಬದುಕುವ ಕಲೆ, ಮಾತನಾಡುವ ಕಲೆ, ವ್ಯವಹರಿಸುವ ಕಲೆ, ಹೀಗೆ ಅನೇಕ ಅದರೊಳಗೆ ಕೌಶಲ್ಯಗಳಿವೆ. ಹೀಗೆ ಜ್ಞಾನ, ಕೌಶಲ ಮತ್ತು ಮೌಲ್ಯಗಳ ಆಗರವಾದ ವಚನ ಸಾಹಿತ್ಯವು
ಜಗತ್ತಿನಲ್ಲಿಯೇ ಒಂದು ವಿನೂತನ ಸಾಹಿತ್ಯವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಸಾಹಿತ್ಯವನ್ನು ನಾವು ನೋಡೋದಿಲ್ಲ ಜಗತ್ತಿನೊಳಗೆ. ಅಂಥ ಒಂದು ಸಾಹಿತ್ಯ ಇದು ವಚನ ಸಾಹಿತ್ಯ, ಅದು ಶರಣರ ಕೊಡುಗೆ. ಇನ್ನು ಒಂದಿಷ್ಟು ಈ ವಚನಗಳ ಬಗ್ಗೆ ನಾನೊಂದು 4 ಆಧುನಿಕ ವಚನಗಳನ್ನು ಬರೆದೀನಿ. ಅದು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶರಣರ ವಚನಗಳ ಕುರಿತು ಒಂದಿಷ್ಟು ವಚನಗಳು. ಮೊದಲೇದು, ವಚನಗಳೆಂದರೆ ಬರೀ ಮಾತುಗಳಲ್ಲ, ವಚನಗಳೆಂದರೆ ಕೇವಲ ರಚನೆಗಳಲ್ಲ, ವಚನಗಳೆಂದರೆ ಕಾಲ್ಪನಿಕ ಕಾವ್ಯಗಳಲ್ಲ, ವಚನಗಳೆಂದರೆ ಕಲಾತ್ಮಕ ಶಬ್ದಗಳ ಜೋಡಣೆಗಳಲ್ಲ, ವಚನಗಳೆಂದರೆ ಲಿಂಗೋದ್ಭವದ ನುಡಿಗಳಲ್ಲ, ವಚನಗಳೆಂದರೆ ಅಶ್ರೀರ ವಾಣಿಗಳಲ್ಲ. ವಚನಗಳು ವಿಶ್ವಸತ್ಯದ ವಾಣಿಗಳಯ್ಯ ಶ್ರೀ ಗುರುಬಸವ. ಎರಡನೇದು, ವಚನಗಳು ಶರಣರು ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿಗಳಯ್ಯ. ವಚನಗಳು ಶರಣರ ಭವ್ಯ ಬದುಕಿನ ದಿವ್ಯ ಬರಗಳಯ್ಯ. ವಚನಗಳು ಅನುಭಾವಿಗಳ ಅನುಭಾವದ ಅಂತರಂಗದ ನುಡಿಗಳಯ್ಯ ಶ್ರೀ ಗುರುಬಸವ. ಮೂರನೇದು, ಕಲ್ಯಾಣದ ಅಂಗಳದಲ್ಲಿನ ಅನುಭವ ಮಂಟಪವೆಂಬ ಮರಕ್ಕೆ ಬಸವಣ್ಣನೆಂಬ ರಾಣಿ ಜೇನು ನೊಣವ ನರಸಿ ನಾಡಿನ ನಾನಾ ಭಾಗಗಳಿಂದ ಶರಣರೆಂಬ ಜೇನು ನೊಣಗಳು ಬಂದು ಸಮಾನತೆ ಎಂಬ ಜೇನುಗೂಡ ಕಟ್ಟಿ ಅರಿವು ಆಚಾರ ಎಂಬ ಸುಗಂಧ ಕುಸುಮಗಳ ಮಕರಂದದಿಂದ ಅನುಭವವೆಂಬ ಜೇನುತುಪ್ಪ ತಯಾರಿಸಿ ತಾವು ಸವಿದು ನಮಗೂ ವಚನಗಳ ಮೂಲಕ ನೀಡಿದರಯ್ಯ ಶ್ರೀ ಗುರುಬಸವ. ಮುಂದಿನದು, ವಚನ ಸಾಹಿತ್ಯವು ವಚನಗಳ ಜೇನಿನ ಕಲಶವಯ್ಯ. ಜೇನಿನ ಸವಿಯನ್ನು ಸವಿದವನೇ ಧನ್ಯನಯ್ಯ. ಜೇನಿಗೆ ಜಾತಿ ಎಂಬುದಿಲ್ಲ, ಅದಕ್ಕೂ ಜಾತಿ ಅಂಟಿಸುವವರಿಗೆ ಸಿಹಿಯ ಅನುಭವವಾಗದಯ್ಯ ಶ್ರೀ ಗುರುಬಸವ. ಜೇನಿಗೆ ಜಾತಿ ಎಂಬುದು ಎಲ್ಲೈತಿ ಇಲ್ಲ, ಆದರೆ ಅದಕ್ಕೂ ಜಾತಿ ಅಂಟಿಸ್ಲಿಕ್ಕೆ ಹೋದ್ರೆ ಆ ಸಿಹಿಯ ಅನುಭವ ಆಗುವುದಿಲ್ಲ. ವಚನಗಳು ಮನದ ಅಜ್ಞಾನ ಕಳೆವ ಅರಿವಿನ ಜ್ಯೋತಿಗಳಯ್ಯ. ವಚನಗಳು ಸರಳ ಸಹಜ ಸುಂದರ ಬದುಕಿನ ಸೂತ್ರಗಳಯ್ಯ. ವಚನಗಳು ಬದುಕೆಂಬ ಬಂಡಿಯ ಕಡಗಿಲುಗಳಯ್ಯ. ವಚನಗಳು ದೈವತ್ವದೆಡೆಗಿನ ಮಾರ್ಗದರ್ಶಕಗಳಯ್ಯ ಶ್ರೀ ಗುರುಬಸವ. ದೊಡ್ಡ ಮುಳ್ಳಿನ ಹೆಂಟ ಸರಿಸಲು ಒಂದು ಚಿಕ್ಕ ಕೋಲು ಸಾಕಯ್ಯ. ವಿಶಾಲವಾದ ನದಿ ದಾಟಲು ಒಂದು ಚಿಕ್ಕ ತೆಪ್ಪ ಸಾಕಯ್ಯ. ಸಂಸಾರ ಎಂಬ ಭವಸಾಗರ ದಾಟಲು ಶರಣರ ಒಂದು ವಚನ ಸಾಕಯ್ಯ ಶ್ರೀ ಗುರುಬಸವ. ಆನಂತರ ಲಕ್ಷ್ಮಿಯ ಭಂಡಾರ ಕಳುವಾಗಬಹುದಲ್ಲದೆ ಸರಸ್ವತಿಯ ಭಂಡಾರ ಕಳುವಾಗದಯ್ಯ. ಸ್ಥಾನಬಲ ಕ್ಷೀಣಿಸಬಹುದಲ್ಲದೆ ಆತ್ಮಬಲ ಕ್ಷೀಣಿಸದಯ್ಯ. ಸುಳ್ಳು ಸೋಲುವುದಲ್ಲದೆ ಸತ್ಯ ಸೋಲದಯ್ಯ. ಕಾಲ್ಪನಿಕ ಕಾವ್ಯ ಸುಳ್ಳಾಗಬಹುದಲ್ಲದೆ ಅನುಭವದ ವಚನ ಸುಳ್ಳಾಗದಯ್ಯ ಶ್ರೀ ಗುರುಬಸವ. ಪುಷ್ಪಕ್ಕೆ ನೋವಾಗದಂತೆ ಮಕರಂದ ಹೀರಿ ಜೇನು ತಯಾರಿಸುವ ದುಂಬಿಯ ಪರಿಯಂತೆ, ಸಾಗರಕ್ಕೆ ನೋವಾಗದಂತೆ ನೀರನ್ನು ಆವಿಯಾಗಿಸಿ ಮೇಘವನ್ನಾಗಿಸುವ ಸೂರ್ಯನ ಪರಿಯಂತೆ, ಮನಕ್ಕೆ ನೋವಾಗದಂತೆ ಅಜ್ಞಾನ ಕಳೆದು ಅರಿವನ್ನುಂಟು ಮಾಡುವ ಶರಣರ ವಚನಗಳ ಪರಿಯು ಶ್ಲಾಘನೀಯವಯ್ಯ ಶ್ರೀ ಗುರುಬಸವ. ಇನ್ನೊಂದು 2 ವಚನ, ಕೊನೆಯ 2 ವಚನಗಳು. ಪೌರಾಣಿಕ ನಿದರ್ಶನಗಳ ಆಧಾರಿತ ನಿರ್ಧಾರಗಳು ಅಳಿಯುವಯ್ಯ. ವೈಚಾರಿಕ ವೈಜ್ಞಾನಿಕ ನಿದರ್ಶನಗಳ ಆಧಾರಿತ ನಿರ್ಧಾರಗಳು ಅಳಿಯವಯ್ಯ. ಇದು ಕಾರಣ ಪುರಾಣಗಳು ಅಳಿಯುವಲ್ಲದೆ ವಚನಗಳು ಅಳಿಯವಯ್ಯ ಶ್ರೀ ಗುರುಬಸವ. ಯಾಕಂದ್ರೆ ವಚನಗಳು ವೈಚಾರಿಕ ಮತ್ತು ವೈಜ್ಞಾನಿಕ ತಳಹದಿಯ ಮೇಲಿದಾವ. ಪುರಾಣಗಳಂತೆ ಎಲ್ಲರ ಕಿವಿ ಒಳಗೆ ಹುಟ್ಟಿದ ಅಥವಾ ಗಾಳಿ ಒಳಗೆ ಹುಟ್ಟಿದ ಇಂಥ ಎಲ್ಲೆಲ್ಲಿ ನಿದರ್ಶನಗಳವ್ರು ಕೊಡೋಂಗಿಲ್ಲ. ಶರಣರು ವೈಚಾರಿಕ ವೈಜ್ಞಾನಿಕ ಉದಾಹರಣೆಗಳು ಕೊಟ್ಟು ಒಂದು ಕನ್ಕ್ಲೂಷನ್ಗೆ ಬರ್ತಾರಲ್ಲ, ಅದು ಭಾಳ ಅಂದ್ರೆ ಭಾಳ ಮೆಚ್ಚುಗೆ ಅಂಥದ್ದು. ಅದಕ್ಕಾಗಿ ವಚನಗಳು ಇನ್ನೂ ಜೀವಂತ ಆಗಿದಾವ, ಯಾವಾಗಲೂ ಜೀವಂತ ಆಗಿರ್ತಾವ. ಕೊನೆಯದಾಗಿ, ಶಾಮಿಯಾನವು ಬಿಸಿಲಿನ ಬೇಗೆಯಿಂದ ರಕ್ಷಣೆ ಕೊಡುವುದಯ್ಯ.
ಕೊಡೆಯು ಮಳೆಯಿಂದ ರಕ್ಷಣೆ ಕೊಡುವುದಯ್ಯ. ವಚನಗಳು ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ನೀಡುವಯ್ಯ ಶ್ರೀ ಗುರು ಬಸವ. ಈಗ ಬಿಸಿಲು ಬರಬಾರ್ದಂತೆ ನಾವು ಬಿಸಿಲನ್ನು ತಡಿಲಿಕ್ಕೆ ಆಗೋದಿಲ್ಲ. ಆದರೆ ಒಂದಿಟ್ಟು ಶಾಮಿಯಾನ ಹಾಕಿದ್ರೆ ಆ ಶಾಮಿಯಾನ ನಮಗೊಂದಿಟ್ಟು ಬಿಸಿಲಿನಿಂದ ರಕ್ಷಣೆ ಕೊಡ್ತೀವಿ. ಮಳೆಯನ್ನು ತಡಿಲಿಕ್ಕೆ ಆಗೋದಿಲ್ಲ, ಆದರೆ ಕೊಡೆಯನ್ನು ಹಿಡಿದ್ರೆ ಅದು ಮಳೆಯಿಂದ ರಕ್ಷಣೆ ಕೊಡ್ತದೆ. ಹಾಗೆಯೇ ಬದುಕಿನಲ್ಲಿ ಸಮಸ್ಯೆಗಳು ಬರಬಾರ್ದಂತೇನಿಲ್ಲ, ಬರುವವು ಸಹಜ ಅದು. ಆದರೆ ಆ ಎದುರಿಸುವ ಸಾಮರ್ಥ್ಯವನ್ನು ನಮ್ಮ ಶರಣರ ವಚನಗಳು ನೀಡ್ತಾವ ಅಂತ ಹೇಳಿ ಇವು ಒಂದಿಷ್ಟು ಶರಣರ ಅಥವಾ ವಚನಗಳನ್ನು ಕುರಿತಾದ ವಚನಗಳು. ಇನ್ನು ವಚನಗಳಲ್ಲಿ ಒಂದಿಷ್ಟು ಸಕಾರಾತ್ಮಕತೆ ಕುರಿತು ಮೇನ್ ವಿಷಯ ಇದೆಲ್ಲ ಈಗ ನಾವು ನೋಡಿದ್ದು ವಚನ ಅಂದರೆ ಏನು, ವಚನಗಳ ಮಹತ್ವ ಕುರಿತು ನೋಡಿದ್ದೀವಿ. ಆನಂತರ ವಚನಗಳಲ್ಲಿ ಏನಿದೆ ಏನಿಲ್ಲ ನೋಡಿದ್ದೀವಿ. ಇನ್ನು ಒಂದಿಷ್ಟು ವಚನಗಳಲ್ಲಿ ಸಕಾರಾತ್ಮಕತೆ ಕುರಿತು ಒಂದಿಷ್ಟು ನೋಡೋಣ. ಯಾಕಂದರೆ ವಚನಗಳಲ್ಲಿ ಸಾಕಷ್ಟು ನಾವು ಮೌಲ್ಯಗಳನ್ನು ನೋಡಿದ್ದೀವಿ. ಸಕಾರಾತ್ಮಕತೆ, ವೈಚಾರಿಕತೆ, ಆನಂತರ ಆಧ್ಯಾತ್ಮಿಕತೆ, ಅದರೊಳಗೆ ಒಂದು ನೋಡೋಣ ಇವತ್ತ. ಸಮಯ ಸಿಕ್ಕರೆ ನಾಳೆ ನೋಡೋಣ. ಈಗ ಸಕಾರಾತ್ಮಕತೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ನಾವು ಹೇಳ್ತೀವಲ್ಲ ಅದು. ಈಗ ಮನೋಧೋರಣೆಗಳಲ್ಲಿ ಎರಡು ಭಾಗಗಳು, ಒಂದು ಸಕಾರಾತ್ಮಕ ಮನೋಧೋರಣೆ, ಮತ್ತೊಂದು ನಕಾರಾತ್ಮಕ ಮನೋಧೋರಣೆ. ಪರಿಸ್ಥಿತಿ ಒಂದೇ ಇರ್ತದೆ, ಆದರೆ ನೋಡುವ ದೃಷ್ಟಿಕೋನ ಬೇರೆ ಬೇರೆ ಆಗಿರ್ತವೆ ಜನರು. ಉದಾಹರಣೆಗೆ ಬದುಕಿನಲ್ಲಿ ಕಷ್ಟಗಳು ಬರುವುದು ಸಹಜವಾದದ್ದು. ಆದರೆ ಇವು ನಮಗೆ ಯಾಕೆ ಬಂದು ಅಂತ ಕೆಲವೊಬ್ಬರು ಅಂದ್ರೆ, ಇನ್ನು ಕೆಲವೊಬ್ಬರು ಅವುಗಳನ್ನು ಸವಾಲಾಗಿ ಸ್ವೀಕರಿಸ್ತಾರೆ. ಈ ಕಷ್ಟಗಳು ನಮಗೇಕೆ ಬಂದವು, ಇವು ನಮ್ಮ ಕರ್ಮದ ಫಲ ಅಥವಾ ನಮ್ಮ ಪಾಪದ ಫಲ ಅಂತೇನು ತಿಳ್ಕೊತಾರಲ್ಲ, ಅದು ನಕಾರಾತ್ಮಕ ಮನೋಧೋರಣೆ. ಬಂದದ್ದು ಬರಲಿ, ಅವುಗಳನ್ನು ಚಾಲೆಂಜಾಗಿ ಸ್ವೀಕರಿಸಿ ಅವುಗಳನ್ನು ಧೈರ್ಯದಿಂದ ಎದುರಿಸೋದೇನೈತಿಲ್ಲ, ಅದು ಸಕಾರಾತ್ಮಕ ಮನೋಧೋರಣೆ, ಪಾಸಿಟಿವ್ ಅಪ್ರೋಚ್ ಅಂತಾರೆ. ಪಾಸಿಟಿವ್ ಅಟಿಟ್ಯೂಡ್, ಒಂದು ನೆಗೆಟಿವ್ ಅಟಿಟ್ಯೂಡ್, ಮತ್ತೊಂದು ಪಾಸಿಟಿವ್ ಅಟಿಟ್ಯೂಡ್. ಆದರೆ ಪರಿಸ್ಥಿತಿ ಒಂದೇ ಇರ್ತದೆ. ಅಂಥವು ಸಾಕಷ್ಟು ಪಾಸಿಟಿವ್ ಧನಾತ್ಮಕ ವಿಚಾರಗಳನ್ನು ಕೊಡುವಂಥ ಶರಣರು. ಪ್ರತಿಯೊಂದು ವಚನ ಧನಾತ್ಮಕ ವಿಚಾರಗಳದಾವೆ. ಅದರೊಳಗೆ ಒಂದಿಷ್ಟು ಸಿಲೆಕ್ಟೆಡ್ ವಚನಗಳನ್ನು, ಪ್ರತಿಯೊಂದು ಎಲ್ಲ ವಚನಗಳು ಧನಾತ್ಮಕ ಶಕ್ತಿಯನ್ನು, ಧೈರ್ಯವನ್ನು ನೀಡುವಂಥ ವಚನಗಳದಾವೆ. ಅದರೊಳಗೆ ಒಂದು ವಚನ ನೋಡೋಣ. ಈಗ ಪರಿಸ್ಥಿತಿಗಳು ನಮಗೆ ಸುಖ ದುಃಖ, ಲಾಭ ಹಾನಿ, ಮಾನ ಅಪಮಾನ, ಸೋಲು ಗೆಲುವು ಇವೆಲ್ಲ ಬರೋದು ಸಹಜ ಇದೆ. ಯಾರಿಗೆ ಬರೋಂಗಿಲ್ಲ, ಎಲ್ಲರಿಗೂ ಬರುತ್ತಾವೆ. ಆಗ ಬಂದಾಗ ನಾವು ಒಂದಿಷ್ಟು ಧೈರ್ಯದಿಂದ ಇರಬೇಕು. ಅಥವಾ ಬಸವಣ್ಣನವ್ರು ಹೇಳ್ತಾರೆ ನೋಡ್ರಿ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಇವೆಲ್ಲ ನಿನ್ನುವಪ್ಪ. ನೀನು ಅಂದ್ರೆ ಗೆಲುವಾದರೂ ನಿಂದೆ, ಸೋಲಾದರೂ ನಿಂದೆ. ಗೆಲುವಾದ್ರೆ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಳ್ಳೋ, ಸೋಲಾದ್ರೆ ಪರಮಾತ್ಮನ ಪರೀಕ್ಷೆ ಅಂತ ತಿಳ್ಕೊಳ್ಳೋ ಅಷ್ಟೇ. ಅದೇ ರೀತಿ ಸುಖ ಬಂದ್ರೆ ಪರಮಾತ್ಮನ ಪ್ರಸಾದ, ದುಃಖ ಆದ್ರೆ ಪರಮಾತ್ಮನ ಪರೀಕ್ಷೆ, ನಮ್ಮ ತಾಳ್ಮೆ ಪರೀಕ್ಷೆ ಅಂಥೇಳಿ ಪ್ರತಿಯೊಂದು ಎಲ್ಲ ನಿಂದಪ್ಪ ಅಂತ ಅಂದೀವಂದ್ರೆ ನಾವು ಭಾಳ ಆರಾಮದಿಂದ ಇರ್ತೀವಿ. ಯಾಕಂದ್ರೆ ಈ ಧನಾತ್ಮಕ ವಿಚಾರ ನಮ್ಮಲ್ಲಿ ಬಂದ್ರೆ ನಾವು ಭಾಳ ಅಲ್ಲಿ ನಮಗೆ ಸ್ಟ್ರೆಸ್ ಆಗೋದಿಲ್ಲ. ಇವು ಯಾಕೆ ಬಂದು ನಮಗಂತ ಅನ್ಕೋತ ಕೂತೀವಂದ್ರೆ ಅದು ಸ್ಟ್ರೆಸ್ ಆಗ್ತೈತಿ. ಮತ್ತು ಅದನ್ನು ಇದು ಮೆಡಿಕಲಿನೂ ಅಷ್ಟೇ, ಅದು ಮೆಡಿಕಲ್ ಟ್ರೂತ್ ಐತಿ. ಅದು ಇದು ಯಾಕೆ ಬಂತು ಅಂದ್ರೆ ಬಿ ಪಿ ಹೆಚ್ಚಾಗ್ತೈತಿ, ಟೆನ್ಷನ್ ಹೆಚ್ಚಾಗ್ತೈತಿ. ಡಾಕ್ಟರ್ ಹೋದಾಗ ಹೇಳ್ತಾರೆ, ಭಾಳ ವಿಚಾರ ಮಾಡಬೇಡ್ರಿ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಅಂಥೇಳಿ. ಅದಕ್ಕೆ ನಾವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡೋದು ಬೇಡ, ಎಲ್ಲವೂ ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸಿ ಧೈರ್ಯದಿಂದ ಮುಂದೆ ಹೋಗೋದು. ಅದನ್ನು ಮುಂದೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಬಂದುದ ಕೈಕೊಳ್ಳಬಲ್ಲಡೆ ನೇಮ, 5 ನೇಮಗಳನ್ನು ಹೇಳ್ತಾರೆ ಅವರು. ಈ ಉಳ್ಕೋದು ಆ ನೇಮ ಯಾವುದು, ಸತ್ಯನಾರಾಯಣ ನೇಮ, ವೃತ ಹಿಡೀರಿ ಅಂತ ಉಳ್ಕೋದವ್ರು ಹೇಳಿದ್ರೆ ಶರಣರು ಎಂಥ ನೇಮಗಳನ್ನು ಕೊಡ್ತಾರೆ ನೋಡ್ರಿ. 5 ನೇಮ ಹೇಳ್ತಾರೋ. ಮೊದಲನೇ ನೇಮ ಸಕಾರಾತ್ಮಕವಾದ ನೇಮ ಐತಿ. ಮುಂದಿನ 4 ನೇಮ ನೈತಿಕತೆಯ ನೆಲಗಟ್ಟಿನ ನೇಮಗಳದಾವೆ. ಆ ವಚನ ಯಾವುದಂದ್ರೆ, ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಇದ್ದುದ ವಂಚನೆಯ ಮಾಡದಿರುವುದೇ ನೇಮ, ನಡೆದು ತಪ್ಪದಿದ್ದಡೆ ನೇಮ, ನುಡಿದು ಹುಸಿಯದಿದ್ದಡೆ ನೇಮ.
ಕೂಡಲ ಸಂಗನ ಶರಣರು ಬಂದರೆ ಒಡೆಯರಿಗೆ ಒಡವೆಯ ನೊಪ್ಪಿಸುವುದೇ ನೇಮ. 5 ನೇಮ ಹೇಳಿದ್ರಿ. ಮೊದಲೇ ನೇಮ ನೋಡ್ರಿ, ಬಂದುದ ಕೈಕೊಳ್ಳಬಲ್ಲಡೆ ನೇಮ. ಬಂದುದ ಅಂದ್ರೆ ಏನು ಬದುಕಿನೊಳಗೆ ಏನು ಬರ್ತದಲ್ಲ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಬೋದಲ್ಲ. ಡು ನಾಟ್ ರಿಜೆಕ್ಟ್ ಇಟ್, ಎಕ್ಸೆಪ್ಟ್ ಇಟ್. ಬಂದುದ ಕೈಕೊಳ್ಳಬಲ್ಲಡೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಪರಮಾತ್ಮನ ಪ್ರಸಾದವನ್ನು ಎಕ್ಸೆಪ್ಟ್ ಮಾಡಿಕೊಂಡು ಧೈರ್ಯದಿಂದ ಮುಂದೆ ಸಾಗುವುದೇ ಇದೇ ನೇಮ. 2ನೇ ನೇಮ ನುಡಿದು, ಇದು 2ನೇ ನೇಮ, ಇದ್ದುದ ವಂಚನೆಯ ಮಾಡದಿರುವುದೇ ನೇಮ. ಏನು ನಿನಗೆ ಒಂದು ಪರಮಾತ್ಮ ಪಾತ್ರ ಕೊಟ್ಟ, ನಿನಗೆ ಶಿಕ್ಷಕನ ಪಾತ್ರದ, ಆನಂತರ ಡಾಕ್ಟರ್ ಪಾತ್ರದ, ಒಬ್ಬರು ಸ್ವಾಮಿಗಳ ಪಾತ್ರದ, ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರದ. ಮನೆ ಯಜಮಾನಿಗೊಂದು ಪಾತ್ರದ, ಅತ್ತೆಗೊಂದು ಪಾತ್ರ, ಸೊಸೆಗೊಂದು ಪಾತ್ರ, ಮಗಗೊಂದು, ತಂದೆಗೊಂದು, ತಾಯಿಗೊಂದು. ಪ್ರತಿಯೊಂದು ಪಾತ್ರಕ್ಕೆ ತನ್ನದೇ ಆದ ನೀತಿ ನಿಯಮಗಳದಾವೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವೆ. ಆ ನಿಯಮದ ಪ್ರಕಾರ ನಿನ್ನ ಪಾತ್ರವನ್ನು ನಿಭಾಯಿಸು, ಅವಾಗೇನೂ ತೊಂದರೆ ಆಗೋದಿಲ್ಲ. ಆ ನಿಯಮವನ್ನು ಬಿಟ್ಟು ಹೋಗಬೇಡ. ಬಿಟ್ಟು ಹೋದೆ ಅಂದ್ರೆ ಆ ಪಾತ್ರಕ್ಕೆ ವಂಚನೆ ಮಾಡಿದಂಗೆ ಆಗ್ತದೆ, ಅದು ಮೋಸ ಮಾಡಿದಂಗೆ ಆಗ್ತದೆ. ಇದು ಒಂದು ರೀತಿಯಿಂದ ಧನಾತ್ಮಕ ವಿಚಾರಣೆ ಅದ. ಆಮೇಲೆ ನಡೆಯೋದು ತಪ್ಪದಿದ್ದಡೆ ನೇಮ. ಒಂದು ದಾರಿ ಒಳಗೆ, ಧರ್ಮದ ದಾರಿ ಒಳಗೆ ಹೊಂಟಿ ಅಥವಾ ಬಸವ ತತ್ವದೊಳಗೆ ಹೊಂಟಿ, ಯಾರು ಏನಾರೇ ಅಂದ್ರೆ ಅದನ್ನು ಅಂದ ಮಾತ್ರಕ್ಕೆ ಆ ದಾರಿ ಬಿಡ್ಲಿಕ್ಕೆ ಹೋಗಬೇಡ. ಏನು ದೊಡ್ಡ ಬಸವನಾಗಕ್ಕೆ ನಾವು ಬಸವನ ಆಗೋದು ಬೇಕಾಗಿಲ್ಲ, ಆಗೋದೂ ಇಲ್ಲ. ಅಕ್ಕ ಮಾಧವಿ ಆಗೋಕ್ಕೂ ಸಾಧ್ಯ ಇಲ್ಲ. 5% ನಾವು ಪಾಲಿಸ್ಲಿಕ್ಕೆ ಸಾಧ್ಯ ಐತೆ ಆ ದಾರಿ ಒಳಗೆ ಹೋದ್ರೆ. ಆದ್ರೆ ಮಾತಾಡೋರು ಅದನ್ನು ದಾರಿ ಬಿಡಿಸೋರು ಸಾಕಷ್ಟು ಅದಾರು. ಅಥವಾ ಪ್ರಾಮಾಣಿಕವಾದ ದಾರಿ ಒಳಗೆ ಹೋಗುವಾಗ ಆಸೆ ಆಮಿಷಗಳನ್ನು ಹಚ್ಚೋರು ಅದಾರು. ಅದಕ್ಕೆ ಬಲಿಯಾಗಬೇಡ. ನಡೆಯೋದು ತಪ್ಪದಿದ್ದಡೆ ನೇಮ. ಏನು ದಾರಿ ಹಿಡಿದಿಲ್ಲ, ತಪ್ಪಬೇಡ, ಯಾವ ಕಾರಣಕ್ಕೂ ತಪ್ಪಬೇಡ. ಆಮೇಲೆ ನುಡಿದು ಹುಷಿಯದಿದ್ದಡೆ ನೇಮ. ಏನು ಮಾತು ಕೊಟ್ಟು ಏನು ಮಾತಾಡ್ತಿಲ್ಲ ಅದನ್ನು ವಚನ ಭ್ರಷ್ಟನ ಆಗಬೇಡ, ಹಂಗೆ ನಡ್ಕೋ, ವಚನ ಭ್ರಷ್ಟನ ಆಗಬೇಡ. ಕೊನೆಯ ಒಂದು ಇದನ್ನು ಹೇಳ್ತಾರೆ, ಏನೋ ನೇಮ ಹೇಳ್ತಾರಲ್ಲ, ಕೂಡಲ ಸಂಗನ ಶರಣರು ಬಂದರೆ ಒಡೆಯರಿಗೆ ಒಡವೆಯನ್ನೊಪ್ಪಿಸುವುದೇ ನೇಮ. ಕೂಡಲ ಸಂಗನ ಶರಣರು ಏನಾದರೂ ಬಂದ್ರೆ, ಶರಣರಿರ್ಬೋದು, ಅಸಹಾಯಕರಿರ್ಬೋದು, ಅಥವಾ ಏನೋ ಸಹಾಯವನ್ನು ಕೇಳಿ ನಿಮ್ಮಂತೆಗೆ ಬಂದ್ರೆ ಅವರು ಒಡೆಯರಂತ ತಿಳ್ಕೊ. ಒಡೆಯರಿಗೆ ಒಡವೆಯ ನೊಪ್ಪಿಸುವುದೇ ನೇಮ. ಎಂಥ ಅದ್ಭುತ ಅಪ್ರೋಚ್ ಬಸವಣ್ಣನವ್ರದ್ದು. ಬಂದವರು ಸಾಮಾನ್ಯರಲ್ಲ, ಅವರು ಪರಮಾತ್ಮನ ಪ್ರತಿರೂಪರೇ, ಅವರೇ ಒಡೆಯರು. ನಿನ್ನ ಒಡೆಯರಿಗೆ ಒಡವೆಯನ್ನು ಒಪ್ಪಿಸೋದೇ ನೇಮ. ನಿನ್ನಂತೆಕ್ಕಿದ್ದನ್ನು ಅವರಿಗೆ ಅಟ್ಲೀಸ್ಟ್ ಇದ್ದಷ್ಟೇ ಕೊಡಪ್ಪ. ಅಟ್ಟು ಕೊಡೋದೇನು ಬೇಕಾಗಿಲ್ಲ, ಅಟ್ಟು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಈಗಿನ ಕಾಲದಾಗ. ನಿನ್ನ ಕಡೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಐತೆ, ಅವರಿಗೆ ಎಷ್ಟು ಕೊಡಲಿಕ್ಕೆ ಸಹಾಯ ಮಾಡೋಕ್ಕೆ ಸಾಧ್ಯ ಐತೆ ಅಷ್ಟೇ ಕೊಡಪ್ಪ. ಒಡೆಯರಿಗೆ ಒಡವೆಯನ್ನು ಒಪ್ಪಿಸೋದೇ ನೇಮ. ಇದು ಅಂದರೆ ನಾವು ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ಪಾಸಿಟಿವ್ ಅಪ್ರೋಚ್ ಕೊಟ್ಟರು ಬಸವಣ್ಣನವರು. ಆಮೇಲೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ಯಾರಾದರೂ ನಮ್ಮ ಮೇಲೆ ಸಿಟ್ಟಿಗೆದ್ರ ಮುನಿಸ್ಕೊಂಡ್ರೆ ನಾವು ವಾಪಸ್ ಸಿಟ್ಟಿಗೇಳೋದು. ಭಾಳಷ್ಟು ಜನ ವಾಪಸ್ ಅವ್ರ ಮೇಲೆ ಸಿಟ್ಟಿಗೇಳೋದು, ಜಗಳಕ್ಕೆ ನಿಲ್ಲೋದು ಮಾಡ್ತಾರಲ್ಲ, ಅದು ನೆಗೆಟಿವ್ ಅಪ್ರೋಚ್ ಅಂತಾರೆ ಬಸವಣ್ಣನವರು. ಅದು ನೆಗೆಟಿವ್ ಅಟಿಟ್ಯೂಡ್. ಅದರ ಬದಲಾಗಿ ಶಾಂತವಾಗಿರೋದು, ತಾಳ್ಮೆಯಿಂದಿರೋದು. ಏನು ಅಂದವ್ರು ಅನ್ಲಿ ಬಿಡಪ್ಪ, ಅವ್ರು ದೊಡ್ಡವ್ರದಾರ ಅಂತ ತಿಳ್ಕೊಂಡ್ರೆ ಅದು ಪಾಸಿಟಿವ್ ಅಟಿಟ್ಯೂಡ್. ಒಂದು ನೆಗೆಟಿವ್, ಮತ್ತೊಂದು ಪಾಸಿಟಿವ್. ಆ ಕುರಿತು ಬಸವಣ್ಣನವರ ಒಂದು ವಚನದ ಮೂಲಕ ಹೇಳ್ತಾರೆ, ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗಿಯೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಏನು ಹೇಳಿದ್ರಿಲ್ಲ ಬಸವಣ್ಣನವರು, ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ. ತನ್ನ ಮೇಲೆ ಸಿಟ್ಟಿಗೆದ್ದವ್ರ ಜೊತೆಗೆ ನಾ ಯಾಕೆ ಸಿಟ್ಟಿಗೇಳಪ್ಪ. ತನಗಾದ ಆಗೇನು ಅವರಿಗಾದ ಚೇಗೇನು, ತನಗಾದ ಆಗೇನು ತನಗೇನು ಲಾಭ ಐತೆ, ಅವರಿಗಾದ ಚೇಗೇನು ಅವ್ರಿಗೇನು ನುಕ್ಸಾನ ಐತೆ, ಅವ್ರಿಗೇನು ನಷ್ಟ ಐತೆ, ಏನೂ ಇಲ್ಲ, ಏನೂ ಲಾಭ ಇಲ್ಲ. ಸಿಟ್ಟಿಗೆದ್ರೆ ಏನು ಲಾಭ ಇಲ್ಲ, ಅವ್ರಿಗೇನು ಹಾನಿನೂ ಇಲ್ಲ. ಅದಕ್ಕೆ ಯಾಕೆ ಸಿಟ್ಟಿಗೇಳಿ ನಾನು. ನಂತರ ಹೇಳ್ತಾರೆ ಯಾಕೆ ಅನ್ನೋದು ಹೇಳ್ತಾರೆ ಮುಂದೆ. ಅದರಿಂದ ಏನು ನಮಗೆ ಲಾಸ್ ಏನಾಗ್ತೈತೆ ಅನ್ನೋದು ಹೇಳ್ತಾರೆ. ತನುವಿನ ಕೋಪ ತನ್ನ ಹಿರಿತನದ ಕೇಳು. ತನುವಿನ ಕೋಪ, ನಾವು ಶರೀರದಿಂದ ಸಿಟ್ಟಿಗೇಳೋದಂದ್ರೆ ಏನೋ ಸಿಟ್ಟಿನೊಳಗೆ ಯಾರಿಗಾರು ಹೊಡಿದು ಮಾಡಿದ್ರೆ ಅಥವಾ ಬೈದ್ರೆ ಏನಾಗ್ತೈತಿ, ತನ್ನ ಹಿರಿತನದ ಕೇಡು. ಹಿರಿತನದ ಕೇಡು ಆಗ್ತೈತಿ ಅಂದ್ರೆ ಏನು ರೀ, ನೀವು ದೊಡ್ಡವರಾಗಿ ನಿಮಗೂ ತಿಳಿಯಂಗಿಲ್ಲ ಅಂತಾರೆ ಜನರು. ಮತ್ತೊಬ್ಬರು
ಬಂದು ಏನೋ ಒಂದು ಅಂದಾನ ಅವ ತಿಳಿಲಾರ್ದ ಅಂದಾನ. ಆದರೆ ನಿಮಗಾರೆ ತಿಳಿಬೇಕಲ್ಲ, ನೀವು ಅವನು ಕೂಡ ನಿಂತಿರಲ್ಲ ಜಗಳಕ್ಕಂತಾರ ಹೊರತು ತನುವಿನ ಕೋಪ ತಾನು ಹಿರಿತನದ ಕೇಳು, ಮನದ ಕೋಪ ತಾನು ಅರಿವಿನ ಕೇಳು. ಮನಸ್ಸಿನೊಳಗೆ ಸಿಟ್ಟಿಗೆದ್ದು ಒಳಗೆ ಸಿಟ್ಟು ಮಾಡ್ಕೋತ ಕೂತ್ರೆ ಏನಾಗ್ತೈತಿ? ಮನದ ಕೋಪ ತನ್ನ ಅರಿವಿನ ಕೇಳು, ಅರಿವು ನಾಶ ಆಗ್ತೈತಿ. ನಾನು ಏನು ಮಾಡಾಕತ್ತೀನಿ ಏನು ಅನ್ನೋದು ತಿಳಿದೇ ಇಲ್ಲ. ಅವಾಗ ಸಿಟ್ಟು ಸಿಂಹಾಸನಕ್ಕೆ ಏರ್ತಂದ್ರೆ ಅರಿವು ಅಥವಾ ತರ್ಕ ಹೊಸ್ತಿಲ್ದ ಹೊರಗೆ ನಿಲ್ತೈತಿ ಅಂತ. ಅದಕ್ಕೆ ಆ ಸಿಟ್ಟಿಗೆ ಏರಬಾರ್ದು. ಆ ಹೊಸ್ತಿಲ್ ಹೊರಗೆ ನಿಲ್ತೈತೆ ಅರಿವು. ನಾವು ಏನು ಮಾಡಾಕತ್ತೀವಿ ಏನು ಅನ್ನೋದು ನಮಗೆ ತಿಳಿಯಂಗಿಲ್ಲ. ಆನಂತರ ಲಾಸ್ಟ್ ಜಡ್ಜ್ಮೆಂಟ್ ನೋಡ್ರಿ, ಅವರು ಕನ್ಕ್ಲೂಷನ್ ಇಂಥ ವಂಡರ್ಫುಲ್ ಮೆಡಿಕಲ್ ಸೈನ್ಸದ ಕನ್ಕ್ಲೂಷನ್ ಕೊಡ್ತಾರೆ ಶರಣರು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲ ಸಂಗಮ ದೇವ. ಮನೆಯೊಳಗೆ ಕಿಚ್ಚು ಏನದಲ್ಲ, ಮನೇನ ಸುಡ್ತೈತಿ ಹೊರತು ಬೇರೆದ ಬಾಜುಕಿನ ಮನೆ ಸುಡುವುದಿಲ್ಲ. ಅದು ಮೊದಲು ನಿನ್ನ ಮನೆ ಸುಡ್ತೈತಿ, ಆನಂತರ ಬಾಜುಕಿನ ಮನೆ ಸುಡೋಟಿಗೆ ಅಗ್ನಿಶಾಮಕ ದಳದವ್ರು ಬಂದು ಅದನ್ನು ಆರಿಸ್ತಾರೆ, ನಿನ್ನ ಮನೆ ಸುಟ್ಟು ಹೋಗ್ತೈತಿ. ಹಂಗೆ ನಿನ್ನ ಮನೆಯೊಳಗಿನ ಒಂದು ಕೋಪಾಗ್ನಿ ಏನೈತಿಲ್ಲ ನಿನ್ನನ್ನು ಸುಡ್ತೈತಿ ಹೊರತು ನಿನ್ನ ಬಾಜುಕಿನವರು ನಿನ್ನ ಮನೆಯವ್ರನ್ನೂ ಏನು ಸುಡಾಗಿಲ್ಲ. ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ತೈತಿಲ್ಲ ಅನ್ನಂಗಿಲ್ಲ. ಏನಪ್ಪ ಇವು ಸಿಟ್ಕದಾನೋ ಎಲ್ಲರ ಮೇಲೆ ಸಿಟ್ಟಿಗೆ ಹೇಳ್ತಾನ ಅನ್ಬೋದು. ಆದ್ರೆ ಹೆಚ್ಚು ತ್ರಾಸ ಆಗೋದು ಯಾರಿಗೆ? ನಿನಗಲ್ಲ. ನಿನ್ನ ಸುಡ್ತೈತಿ ಹೊರತು ಅವ್ರನ್ನೇನು ಸುಡುವುದಿಲ್ಲ ಅನ್ನುವಂಥ ವೈದ್ಯಕೀಯ ಒಂದು ಪರಿಣಾಮದ ಬಗ್ಗೆ ಇಲ್ಲಿ ಹೇಳ್ತಾರೆ ಬಸವಣ್ಣರು. ಅದಕ್ಕೆ ನಾವು ಯಾವಾಗಲೂ ಧನಾತ್ಮಕ ಮನೋವೃತ್ತಿಯನ್ನು ಬೆಳೆಸ್ಕೋಬೇಕಾಗ್ತೈತಿ. ಇದು ಸಿಟ್ಟಿಗೆದ್ರೆ ನಾವು ಆದಷ್ಟು ಸುಮ್ಮಿರೋದು ಕಲಿಬೇಕು. ಇದು ಬರಬೇಕಾದ್ರೂ ಒಂದಿಷ್ಟು ಟೈಮ್ ತೊಗೋತೈತಿ ಅಂದ್ರೆ ಏನು? ಅದಕ್ಕೆ ನಾವು ಶರಣರ ವಚನಗಳನ್ನು ಓದಬೇಕು. ಇವನು ಓದಿದ್ರೆ ಬರ್ತೈತೆ ಅಷ್ಟೇ ಅಲ್ಲ, ಮತ್ತೇನು ಹೆಂಗೆ ಬರ್ತೈತಿ? ಬಸವಣ್ಣನವ್ರು ಹಿಂಗೆ ಹೇಳಾರಲ್ಲ, ನಾವು ಹಿಂಗೆ ಮಾಡ್ಬೋದಲ್ಲ. ಯಾವಾಗಾರ ಅದು ಬಂದಾಗ ತನಗೆ ಮುನಿಯವರೆಗೆ ತಾ ಮುನಿಯಲೇ ಕಯ್ಯ ಅಂತ ನಮಗದು ಎಚ್ಚರಿಸ್ತೈತಿ. ಆಗ ಹೇಳಿದಿಲ್ಲ ಕಡಿಗಿಲ ಗತೆ, ಅದು ಎಚ್ಚರಿಸ್ತೈತಿ ನಮಗೆ. ಅದು ಬೀಳ್ಕೊಡಂಗಿಲ್ಲ ಆ ಕಡೆ ಈ ಕಡೆ. ಆನಂತರ ಇದು ಸಿಟ್ಟಿಗೆದ್ರೆ ಆಯ್ತು. ಅದೇ ರೀತಿ ಬೈದ್ರೂ ಬಸವಣ್ಣನವರು ಒಂದು ವಚನ ಹೇಳ್ತಾರೆ ನೋಡಿ, ಎಲ್ಲರಿಗೆ ತಮಗೆ ಗುರ್ತಿದ್ದ ವಚನ. ನಾನು ಹೇಳೋಂಥ ವಚನ ಎಲ್ಲ ತಮಗೆ ಗುರ್ತದವ. ಸುಮ್ಮನೆ ಪಾಸಿಟಿವ್ ಅಪ್ರೋಚದೊಳಗೆ ತೊಗೊಂಡು ಹೊಂಟೀವಿ ಅಷ್ಟೇ. ಏನು ಹೇಳ್ತಾರೆ ಬಸವಣ್ಣನವರು? ಯೂಶ್ವಲಿ ಏನು ಯಾರೇ ಬೈದ್ರೆ ಪ್ರತಿಯಾಗಿ ಬೈತಾರೆ ಭಾಳಷ್ಟು ಜನ. ಅದು ನೆಗೆಟಿವ್ ಅಟಿಟ್ಯೂಡ್ ಅಂತಾರೆ ಬಸವಣ್ಣನವರು. ಬೈದ್ರೂ ಸುಮ್ಮಿರ್ಬೇಕು. ಬೈದವರು ನಮ್ಮವ್ರ ನಮ್ಮ ಬಂಧುಗಳ ಅಂಥೇಳಿ ಅಂದ್ಕೊಂಡ್ರೆ ಅದು ಪಾಸಿಟಿವ್ ಅಟಿಟ್ಯೂಡ್ಕ್ಕಿಂತ ದೊಡ್ಡದದು. ನಾವು ರಿಯಾಕ್ಟ್ ಮಾಡೋದು, ಎಕ್ಸೆಪ್ಟ್ ಮಾಡೋದು. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ನಾವು ಯಾರು ಬೈದ್ರೆ ರಿಯಾಕ್ಟ್ ಮಾಡ್ತೀವಲ್ಲ, ಅದು ನೆಗೆಟಿವ್ ಅಟಿಟ್ಯೂಡ್. ಮೌನವಾಗಿದ್ದರೂ ಪಾಸಿಟಿವ್ ಅಟಿಟ್ಯೂಡ್ ಆಗ್ಬೋದು. ಆದರೆ ಬಸವಣ್ಣನವರು ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಅವರು ನನ್ನ ಬಂಧುಗಳಂತ ಅಪ್ಪಗೋ ಅಂತಾರಲ್ಲ, ಹೈಯರ್ ಲೆವೆಲ್ ಪಾಸಿಟಿವ್ ಅಟಿಟ್ಯೂಡ್ ಅನಿಸ್ತಿತ್ತು. ಇದು ಬಹುಶಃ ಇಟ್ ಈಸ್ ವೆರಿ ಡಿಫಿಕಲ್ಟ್. ಏನು ಬೈದವರನ್ನು ಹೊಡೆದವರನ್ನು ನಮ್ಮ ಬಂಧುಗಳಂತ ಅಪ್ಪಗೊಳ್ಳೋದು. ಉದಾಹರಣೆಗೆ ಅವ್ರ ವಚನ ನೋಡ್ರಿ, ಹೊಯ್ದವರೆನ್ನ ಹೊರೆದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲಕ್ಕೇರಿಸಿದರೆಂಬೆ ಕೂಡಲ ಸಂಗಮ ದೇವ. ಬೈದವರೆನ್ನ ಬಂಧುಗಳೆಂಬೆ. ಮೊದಲೇದ್ದು ಹೊಯ್ದವರೆನ್ನ ಹೊರೆದವರೆಂಬೆ. ಹೊಯ್ದವರಂದ್ರೆ ಹೊಡೆದವರು ಕೂಡ ನನ್ನ ರಕ್ಷಕರಂತ ಹೇಳ್ತಾರೆ ಬಸವಣ್ಣರು. ಯಾರು ಹೊಡೆಯವರು? ನನ್ನ ತಂದೆ ತಾಯಿಗಳೇ ಹೊಡಿಬೇಕಲ್ಲ, ಅಥವಾ ನನ್ನ ಈಗ ಸ್ಕೂಲ್ನಾಗ ಹೊಡಿಬೇಕಾದ್ರೆ ಯಾರು ಹೊಡಿಬೇಕು? ಶಿಕ್ಷಕರು ಹೊಡಿಬೇಕಲ್ಲ. ಹೊಯ್ದವರೆನ್ನ ಹೊರೆದವರೆಂಬೆ. ಹೊಡೆದವರು ಏನೋ ಅಕಸ್ಮಾತ್ ಯಾರಾದರೂ ಒಂದಿಷ್ಟು ಹೊಡೆದ್ರೆ ನನ್ನ ರಕ್ಷಕರಂತ ತಿಳ್ಕೊಪ್ಪ. ಬೈದವರೆನ್ನ ಬಂಧುಗಳೆಂಬೆ. ಯಾರು ಬೈದ್ರ ಬಂಧುಗಳಂತ ತಿಳ್ಕೊ. ಆನಂತರ ಆದ್ರೆ ಈ ನಿಂದೆ ಮಾಡಿದವರಾಗಲಿ, ಬೈದವರಾಗಲಿ, ಜರಿದವರೆಲ್ಲ ನಮ್ಮವರತ್ತ ತಿಳ್ಕೊ. ಆದ್ರೆ ಹೊಗಳಿದವರನ್ನ ಹೊನ್ನ ಶೂಲಕ್ಕೇರಿಸಿದರೆಂಬ ಇಲ್ಲಿ ಪಾಯಿಂಟ್. ಆದರೆ ಯಾರು ಹೊಗಳ್ತಾರಲ್ಲ ಅವ್ರು ಮಾತ್ರ ಹೊನ್ನ ಶೂಲಕ್ಕೇರಿಸಿದರೆಂಬೆ ಅಂತ ತಿಳ್ಕೊಂತಾರೆ ಬಸವಣ್ಣನು. ಈಗ ಭಾಳಷ್ಟು ಈಗಿನ ಕಾಲದೊಳಗೆ ಹೊಗಳಿಕೆಯನ್ನು ಬಯಸುವ ಜನರಿಗೆ ಇದೊಂದು ನಮೂನೆ ಏನು ಹೇಳಾಕತ್ತಾರಪ್ಪ ಬಸವಣ್ಣ ಅನಿಸ್ಬೋದು.
ಯಾಕಂದ್ರೆ ಭಾಳಷ್ಟು ಜನ ನನ್ನ ಯಾಕೆ ಹೊಗಳಿಲ್ಲ, ಅಥವಾ ಫಂಕ್ಷನ್ದೊಳಗೆ ನಾನು ಮರೆತರು, ನನಗೆ ಹಾರ ಹಾಕಲಿಲ್ಲ, ಅಥವಾ ನನ್ನ ಹೆಸರು ತಗೊಳ್ಳಿಲ್ಲ ಅನ್ನೋ ಜನ ಅದಕ್ಕಾಗಿ ಜಗಳಾಡ್ತಾರೆ ಜನ. ಆದರೆ ಬಸವಣ್ಣವ್ರು ಹೇಳ್ತಾರೆ, ಹೊಗಳಿದವರೆನ್ನ ಹೊನ್ನ ಶೂಲಕ್ಕೆ ಏರಿಸಿದರೆಂಬೆ. ಯಾಕಂದಿರ್ಬೋದು ಅಂತಂದ್ರೆ, ಈ ಹೊಗಳಿಕೆ ಏನದಲ್ಲ ನಮ್ಮ ಜ್ಞಾನದ ಹೆಚ್ಚಳನ್ನು ಕಡಿಮೆ ಮಾಡ್ತೈತಿ. ಭಾಳಷ್ಟು ಜನ ನೀ ಭಾಳ ಶಾನೆ ಅದಿ ಅಂತಂದ್ರೆ ಅವ್ನು ಓದೋದ ಬಿಡ್ತಾನೆ. ಅದಕ್ಕೆ ಇಲ್ಲಿ ಜ್ಞಾನದ ಮಟ್ಟ ಕಡಿಮೆ ಹಾಕೋತ ಹೋಗ್ತೈತಿ. ಅದಕ್ಕೆ ಹೊಗಳಿಕೆ ನಮ್ಮ ಮೇಲೆ ಮತ್ತೆ ಇನ್ನೊಂದು ಏನು ಮಾಡ್ತೈತಿ, ಅಹಂಕಾರವನ್ನು ತರ್ತೈತಿ. ಅದು ಹೊಗಳಿಕೆ ನಮ್ಮಲ್ಲಿ ಅಹಂಕಾರವನ್ನು ತರ್ತೈತಿ. ಭಾಳಷ್ಟು ಹೊಗಳಕತ್ತಾನ ಅವ್ನು. ಭಾಳ ಕೆಲವೊಬ್ಬರು ಅಜ್ಞಾನಿಗಳು ಉಬ್ಬಿ ಕುಂದಿರ್ತಾರೆ, ನಾನಾ ಬಾರಿ ಭಾಳ ಶಾನೆ ಅದ ಅನ್ನಕತ್ತಾರು, ಎಲ್ಲ ನಾನು ಹೊಗಳಕತ್ತಾರು. ಅದಕ್ಕೆ ಬಸವಣ್ಣನವರು ಹೊಗಳಿಕೆಯನ್ನು ಬಯಸಲಿಲ್ಲ. ಅವರು ಬೈದವರು ನನ್ನವ್ರು ಅಂದರು. ನೀವು ಅನ್ಬೋದು, ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ, ಜನ ನಮ್ಮನ್ನು ಯಾಕೆ ಹಂಗೆ ಬೈತಾರೋ? ಅಕಸ್ಮಾತ್ ಬೈದ್ರೆ ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ಒಪ್ಕೋಬೇಕು. ತಪ್ಪು ಮಾಡಿರಲಿಲ್ಲ ಅಂತಂದ್ರೆ ಬಸವಣ್ಣವ್ರು ಹೇಳಿದಂಗೆ ದೊಡ್ಡವ್ರಪ್ಪ ಅಂಥೇಳಿ ಸುಮ್ಮಿರ್ಬೇಕು. ಅದನ್ನು ಭಾಳಷ್ಟು ಜನ ಏನು ಮಾಡ್ತಾರೆ, ಇದನ್ನು ಸಿದ್ದೇಶ್ವರ ಅಪ್ಪಗಳು ಭಾಳ ಸಲ ಹೇಳ್ತಿದ್ರು. ಅವ್ನು ಬೈದವ ಒಂದು ಸಲ ಬೈದಿರ್ತಾನೆ, ಆದ್ರೆ ಬೈಸ್ಕೊಂಡವ ಅದನ್ನು 100 ಜನರ ಮುಂದೆ ಹೇಳ್ತಾನೆ. ಅವ್ರು ನನಗೆ ಹಿಂಗೆ ಬೈದ್ರಿ. ರಿಪೀಟೆಡ್ಲಿ ಅದನ್ನು ರಿಪೀಟ್ ಮಾಡ್ಕೋತ ಹೋಗಿ ಅದು ಸಬ್ ಕಾನ್ಷಿಯಸ್ ಮೈಂಡ್ದೊಳಗೆ ಕೂತ್ ಬಿಡ್ತೈತಿ. ಅವ್ನು ಬೈದವ ಒಂದೇ ಸಲ ಬೈದು ಆರಾಮದಿಂದ ಇರ್ತಾನೆ. ಇವು ಬೈಸ್ಕೊಂಡವ ಅದನ್ನು ಹೇಳಿ ತ್ರಾಸು ತಗೋತಾರೆ ಅಷ್ಟೆ. ಅದಕ್ಕೆ ನಾವು ಅದಕ್ಕೆ ಆಸ್ಪದ ಕೊಡಬಾರ್ದು. ಆಮೇಲೆ ಬೈತಾರೆ ಯಾಕೆ? ಅಕ್ಕಮಹಾದೇವಿ ಹೇಳ್ತಾರೆ ನೋಡ್ರಿ. ಅಕ್ಕಮಹಾದೇವಿಯವರು ಒಂದು ವಚನದೊಳಗೆ ಹೇಳ್ತಾರೆ, ಎಲವದ ಮರನ ಕಲ್ಲಲ್ಲಿ ಹೊಡೆವರು ಕೋಟಿ, ಫಲವಾದ ಮರನ ಕಲ್ಲಲ್ಲಿ ಹೊಡೆಯವರೊಬ್ಬರನೂ ಕಾಣೆ. ಭಕ್ತಿ ಉಳ್ಳವರ ಬೈವರ್ 1 ಕೋಟಿ, ಭಕ್ತಿ ಇಲ್ಲದವರ ಬೈವರ್ ಒಬ್ಬರನೂ ಕಾಣೆ. ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ವಚನವೇ ಗತಿ ಸೋಪಾನವಯ್ಯ. ಅಕ್ಕಮಹಾದೇವಿ ನೋಡ್ರಿ, ಎಲವದ ಮರ ಯಾವುದ ಫಲ ಕೊಡಂಗಿಲ್ಲಲ್ಲ, ಆ ಮರಕ್ಕೆ ಯಾರೂ ಕಲ್ಲು ಹೊಡೆಯಂಗಿಲ್ಲ. ಆದ್ರೆ ಮಾವಿನ ಮರಕ್ಕೆ ಫಲ ಕೊಡುವಂಥ ಮರಕ್ಕೆ ಕಲ್ಲು ಹೊಡೆಯೋರು ಭಾಳ ಜನ ಅದಾರ. ಹಾಗೆ ಭಕ್ತಿ ಉಳ್ಳವರ ಅಥವಾ ನೈತಿಕ ಮಾರ್ಗದೊಳಗೆ ಹೋಗೋವ್ರಿಗೆ ಅಥವಾ ಸತ್ಯವನ್ನು ಹೇಳೋವ್ರಿಗೆ, ಆ ಸತ್ಯವನ್ನು ಅರಗಿಸಿಕೊಳ್ಳಲಾರದ ಜನ ಅಜ್ಞಾನಿಗಳು ಅವ್ರು ಬೈಯವ್ರ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಅವ್ರು ಏನೇ ಕನ್ವಾರಕ್ಕೆ ಅವ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಅಕ್ಕಮಹಾದೇವಿ ಹೇಳ್ತಾರೆ. ಅಕ್ಕಮಹಾದೇವಿ ಅಂದ್ರೆ ಬೈಯವ್ರು ಇರೋವ್ರ ಈ ಜಗತ್ತಿನೊಳಗೆ. ನಾವು ಹೆಂಗಿದ್ರು ಒಂದು ಅನಾವ್ರು ಇರೋವ್ರ, ಚಲೋ ಇದ್ದರು ಅಂತಾರೆ, ಕೆಟ್ಟಿದ್ರು ಅಂತಾರೆ, ಹೆಂಗಿದ್ರು ಒಂದು ಅನಾವ್ರ. ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಬೇಡ, ನೀ ಸದಾ ಸನ್ಮಾರ್ಗದೊಳಗೆ ಇರೋ ಅಂತ ಹೇಳುತ್ತಾ, ಇನ್ನೂ ಒಂದಿಷ್ಟು ವಚನಗಳು ನಾಳೆ ನೋಡೋಣ ಅಂಥೇಳಿ, ಸಕಾರಾತ್ಮಕತೆ ಕುರಿತು ವಚನಗಳನ್ನು ನಾಳೆ ಕಂಟಿನ್ಯೂ ಮಾಡೋಣ ಅಂಥೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಶರಣು ಶರಣಾರ್ಥಿ.